ವಿಚಾರದಲ್ಲಿ ಒಕ್ಕಲಿಗ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ಬರೆಸುವುದಕ್ಕೆ ಈಗ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಒಕ್ಕಲಿಗ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇವತ್ತು ಒಕ್ಕಲಿಗ ಸಮಾಜದ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಒಕ್ಕಲಿಗ ನಾಯಕರು ಆ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಯಾಕಂದ್ರೆ ಜಾತಿ ಗಣತಿ ವಿಚಾರದಲ್ಲಿ ಒಕ್ಕಲಿಗರ ನಡುವೆಯೇ ಸಾಕಷ್ಟು ಜಟಾಪಟಿ ಇದ್ದಿದ್ರಿಂದ ಸಭೆ ಮೂಲಕ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಅಥವಾ ಒಂದು ನಿರ್ಣಯವನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈಗ ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ಬರೆಸೋದಕ್ಕೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಒಕ್ಕಲಿಗ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ವಿಜಯನಗರದಲ್ಲಿ ನಡೆದ ಒಕ್ಕಲಿಗರ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಯಾರು ಗೊಂದಲಕ್ಕೆ ಒಳಗಾಗಬೇಡಿ, ಗೊಂದಲವನ್ನ ಮಾಡಿಕೊಳ್ಳದಂತೆ ಶ್ರೀಗಳು ಸಲಹೆಯನ್ನ ನೀಡಿದ್ದಾರೆ. ಧರ್ಮದ ಕಲಂನಲ್ಲಿ ಹಿಂದೂ ಅಂತ ಬರೆಸೋದಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಬಳಿಕ ಉಪಜಾತಿಗಳನ್ನ ಜಾತಿ ಕಲಂನಲ್ಲಿ ಮಾತ್ರ ಬರೆಸಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ನಿರ್ಣಯ ಹೇಳಿದ ನಿರ್ಮಲಾನಂದನಾಥ ಸ್ವಾಮೀಜಿಗಳು, ಯಾಕಂದ್ರೆ ಈ ಸಭೆಯಲ್ಲಿ ನಿರ್ಮಲಾನಾಥಾನಂದ ಸ್ವಾಮೀಜಿಗಳು ಕೂಡ ಪಾಲ್ಗೊಂಡಿದ್ರು. ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ನೀವು ಧರ್ಮದಲ್ಲಿ ಹಿಂದೂ ಅಂತ ಬರೆಸಿ, ಉಪಜಾತಿ ಅಥವಾ ಜಾತಿ ಕಲಂನ ಬಂದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಒಕ್ಕಲಿಗ ಜಾತಿಯನ್ನ ನಮೂದು ಮಾಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಈಗ HDK ಸೇರಿದಂತೆ ನಾಯಕರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಯಾಕಂದ್ರೆ ಸಾಕಷ್ಟು ಗೊಂದಲಗಳಿತ್ತು. ಯಾವ ರೀತಿಯಾಗಿ ಜಾತಿ ಗಣತಿಯಲ್ಲಿ ನಮ್ಮ ಜಾತಿಯನ್ನ ನಮೂದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜಟಾಪಟಿಗಳಿತ್ತು. ಹಾಗಾಗಿ ಇವತ್ತು ಒಕ್ಕಲಿಗರ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಸಾಕಷ್ಟು ಒಕ್ಕಲಿಗ ನಾಯಕರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಈ ಸಭೆಯಲ್ಲಿ ಈಗ ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈಗ ಸ್ವಾಮೀಜಿಗಳ ನಿರ್ಣಯಕ್ಕೆ DCM DKಶಿ, HD ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಈ 15 ದಿನಗಳಲ್ಲಿ 9 ದಿನಗಳ ಕಾಲ ಮತ್ತು 10 ದಿನಗಳ ಕಾಲ ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ಮುಳುಗಿರುವ ಕಾಲಘಟ್ಟದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟ್ರೆ ಯಾವ ಮಟ್ಟಕ್ಕೆ ಇದು ಪೂರ್ಣ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು ಭಾವ. ಎರಡನೇದಾಗಿ 15 ದಿನಗಳಲ್ಲಿ 9 ದಿನಗಳ ಕಾಲ ರಜೆ ಇರುತ್ತಿದ್ದ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ತಾಯಿಯರು, ಅಪ್ಪಂದಿರು, ಮಕ್ಕಳು ಪ್ರವಾಸ ಮಾಡತಕ್ಕಂಥದ್ದು. ಹಾಗಿದ್ರೆ ಸಮೀಕ್ಷೆಗೆ ಅಂತ ಬಂದ ಸಂದರ್ಭದಲ್ಲಿ ಅವ್ರು ಇರಬೇಕು ಅಂತಕ್ಕಂಥದ್ದು ಬಯಕೆ, ಆದರೆ ರಿಯಾಲಿಟಿ ವಾಸ್ತವವಾಗಿ ಅವರು ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಆ ಸಮಸ್ಯೆಗಳು ಹಿಂದಿನ ರೀತಿಯಲ್ಲಿ ಬಂದದ್ದಾದರೆ 400-500 ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸದುದ್ದೇಶದ ಈ ಸಮೀಕ್ಷೆಗೆ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆಗದೆ ಹೋಗಿದ್ದಾದ್ರೆ ಅದು ಇನ್ನೊಂದು ಮೊದಲನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಆಗಬಾರ್ದು ಕಾರಣಕ್ಕೋಸ್ಕರ ಸಮಯವನ್ನ ಮತ್ತೆ ಇದನ್ನ ಮುಂದುವರಿಸಬೇಕು. ಒಕ್ಕಲಿಗರ ಸಭೆಯಲ್ಲಿ DKಶಿ ಮಾತಿಗೆ HD ಕುಮಾರಸ್ವಾಮಿ ಬಹುಪರಾಕ್ ಹೇಳಿದ್ದಾರೆ. ಸಂಸದ ಮೊದಲ ಬಾರಿಗೆ DKಶಿ ಮಾತನ್ನ ಶ್ಲಾಘಿಸಿದ್ದಾರೆ. HD ಕುಮಾರಸ್ವಾಮಿ ಕ್ಯಾಬಿನೆಟ್ನಲ್ಲಿ ಸಮೀಕ್ಷೆಗೆ ವಿರೋಧವನ್ನ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ HD ಕುಮಾರಸ್ವಾಮಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಒಕ್ಕಲಿಗರ ಸಭೆಯಲ್ಲಿ ಈಗ ಒಮ್ಮತದ ನಿರ್ಣಯವನ್ನ ಕೈಗೊಳ್ಳಲಾಗಿರುವಂತದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ DKಶಿ ಮಾತಿಗೆ HD ಕುಮಾರಸ್ವಾಮಿ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಬಹುಪರಾಕ್ ಹೇಳಿದ್ದಾರೆ. ಮೊದಲ ಬಾರಿಗೆ DKಶಿ ಮಾತನ್ನ ಒಪ್ಕೊಂಡಿದ್ದಾರೆ. ಸಂಸದ HD ಕುಮಾರಸ್ವಾಮಿ ಕ್ಯಾಬಿನೆಟ್ನಲ್ಲಿ ಸಮೀಕ್ಷೆಗೆ ವಿರೋಧ ಮಾಡಿದ್ರು. DK ಶಿವಕುಮಾರ್ DCM DKಶಿ ನಡೆಯನ್ನ ಶ್ಲಾಘಿಸಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ HDK ಮಾತಿನ ನಂತರ ಸಭೆಯಲ್ಲಿ ಚಪ್ಪಾಳೆ ತಟ್ಟಿದ್ದಾರೆ ನಾಯಕರು. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಿರ್ಣಯವನ್ನ ಕೈಗೊಳ್ಳಬೇಕು ಅನ್ನುವಂತಹ ಗೊಂದಲಗಳು ಇದ್ದಂತಹ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕರು ಇವತ್ತು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿದ್ರು. ಕ್ಯಾಬಿನೆಟ್ನಲ್ಲಿ DKಶಿ ಅವರು ಇದಕ್ಕೆ ವಿರೋಧವನ್ನ ಪಡಿಸಿದ್ರು. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಒಕ್ಕಲಿಗ ನಾಯಕರು ಕೂಡ ಈಗ ಒಂದೇ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಜೊತೆಗೆ DKಶಿ ಅವರ ಮಾತಿಗೆ ಬಹುಪರಾಕ್ ಹೇಳಿದ್ದಾರೆ. ಮತಾಂತರವಾದವರ ಜೊತೆ ಹಳೆ ಜಾತಿ ಹೆಸರು ಸರಿಯಲ್ಲ. ಮುಸ್ಲಿಂ ಒಕ್ಕಲಿಗ, ಮುಸ್ಲಿಂ ಲಿಂಗಾಯತ ಅಂದ್ರೆ ಹೇಗೆ? ಇದನ್ನ ಸಹಿಸೋದಕ್ಕೆ ಆಗಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ವಾಮೀಜಿಗಳು. ಮತಾಂತರವಾದವರ ಜೊತೆ ಹಳೆ ಜಾತಿಯ ಹೆಸರನ್ನ ಸೇರ್ಪಡೆ ಮಾಡೋದು ಸರಿಯಲ್ಲ.
ಮುಸ್ಲಿಂ ಒಕ್ಕಲಿಗ, ಮುಸ್ಲಿಂ ಲಿಂಗಾಯತ ಅಂದ್ರೆ ಇದು ಹೇಗೆ ಸಾಧ್ಯ ಆಗತ್ತೆ? ಯಾಕಂದ್ರೆ ಒಕ್ಕಲಿಗ ಸಮುದಾಯ ಬಹುದೊಡ್ಡ ಸಮುದಾಯ ಆಗಿರೋದ್ರಿಂದ ಅಲ್ಲಿ ಉಪಪಂಗಡಗಳು ಇರೋದ್ರಿಂದ ಈಗ ಯಾರೆಲ್ಲ ಮತಾಂತರ ಆಗಿದಾರಲ್ಲ ಅವರ ಒಂದು ಮತಾಂತರ ಜಾಗದಲ್ಲಿ ಅವರ ಹೆಸರು ಜೊತೆ ಹಳೆ ಜಾತಿಯನ್ನ ಸೇರಿಸೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅಂತ ಹೇಳಿ ಸ್ವಾಮೀಜಿಗಳು ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಸರ್ಕಾರದ ವಿರುದ್ಧ ನಿರ್ಮಲಾನಂದನಾಥ ಶ್ರೀ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಮುಂದೂಡಿ ಅನ್ನೋದು ನಮ್ಮ ನಿರ್ಣಯಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸುವ ಭರವಸೆ ಇದೆ ಅಂತ ಕೂಡ ಹೇಳಿದ್ದಾರೆ. ವಿಚಾರ ಅರಿವಿಗೆ ಬಂದು ಅದನ್ನ ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮ್ಗೆ ಇದೆ. ಅದು ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೆಯದು, ತೆಗೆದುಕೊಡೋದಿಲ್ಲ. ಯಾಕೆಂದ್ರೆ ಆ ರೀತಿ ಮಾಡ್ತಾ ಹೋದದ್ದೇ ಆದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ, ಆಮೇಲೆ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ವರ್ಷದಿಂದ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದಲ್ಲ. ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ ಆದ್ರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದೀವಿ. ಇಟ್ ಲೀಡ್ಸ್ ಟು chaos. It's because of that it is ought to be taken into that. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸೆಪ್ಟೆಂಬರ್ 22ರಿಂದ ಈಗ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಒಕ್ಕಲಿಗ ನಾಯಕರು ಇವತ್ತು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿದ್ರು ತಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು, ಏನೆಲ್ಲ ಚರ್ಚೆಗಳು ಆಯಿತು, ಪ್ರಮುಖವಾಗಿ ಹಿಂದೂ ಕಲಂನಲ್ಲಿ ಏನೆಲ್ಲ ನಮೂದು ಮಾಡಬೇಕು ಅಥವಾ ಜಾತಿ ಕಲಂನಲ್ಲಿ ಏನೆಲ್ಲ ನಮೂದು ಮಾಡಬೇಕು, ಇದಕ್ಕೆ ಎಲ್ಲ ಒಕ್ಕಲಿಗ ನಾಯಕರ ಸಮ್ಮತಿ ಇದೆಯಾ? ಚಿತ್ರ 3 ಗಂಟೆಗಳ ಕಾಲ ರಾಜ್ಯ ಏನು ಒಕ್ಕಲಿಗ ನಾಯಕರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಿತು. ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಯಿತು. ಒಕ್ಕಲಿಗ ನಾಯಕರು ಎಲ್ಲರೂ ಕೂಡ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ಜಾತಿ ಜನಗಣತಿ ಸಮೀಕ್ಷೆ ಬಗ್ಗೆ ಯಾವ ರೀತಿಯಾಗಿ ಗೊಂದಲ ನಿರ್ಮಾಣ ಆಗಿದೆ ಅನ್ನುವಂಥದ್ದು, ಆ ಗೊಂದಲ ಆದಂಥ ಸಂದರ್ಭದಲ್ಲಿ ಡಿ.ಕೆ ಶಿವಕುಮಾರ್ ಯಾವ ರೀತಿಯಾಗಿ ಎಚ್ಚರಿಕೆ ನಡೆಯನ್ನು ತೋರಿದ್ರು, ಕ್ಯಾಬಿನೆಟಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಸ್ವತಃ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರೇ ಡಿ.ಕೆ ಶಿವಕುಮಾರ್ ಹೇಳಿಕೆಯನ್ನು ಸಭೆಯಲ್ಲಿ ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಅವರಿಗೆ ಸ್ವಾಗತವನ್ನು ಕೂಡ ಕೋರಿದರು. ಅಂತಿಮವಾಗಿ ಸ್ವಾಮೀಜಿಗಳ ಸಲಹೆಗಳ ಆಧಾರದ ಮೇಲೆ 3 ನಿರ್ಣಯಗಳನ್ನು ಈಗಾಗಲೇ ಸಮಾಜ ತೆಗೆದುಕೊಂಡಿರುವಂಥದ್ದು. ಒಂದು, ಈಗಾಗಲೇ ಒಕ್ಕಲಿಗ ಕ್ರಿಶ್ಚಿಯನ್, ಒಕ್ಕಲಿಗ ಏನು ಜೈನ್, ಈ ರೀತಿಯಾದಂಥ ಒಂದಷ್ಟು ಉಪಜಾತಿಗಳು ಕೂಡ ಮಾರ್ಪಾಡಾಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಸಹಿಸೋದಿಲ್ಲ. ಈ ರೀತಿಯ ಮಾಡುವಂಥದ್ದು ಅಕ್ಷರಶಃ ತಪ್ಪು ಅನ್ನೋ ಒಂದು ಮಾತನ್ನು ನಿರ್ಮಲಾನಂದನಾಥ ಸ್ವಾಮೀಜಿಗಳು ಸರ್ಕಾರದ ನಡೆಗೆ ಅಸಮಾಧಾನ ಕೂಡ ಹೊರಹಾಕಿರುವಂಥದ್ದು. ಈ ಒಂದು ನಿರ್ಧಾರವನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಇದ್ರ ಜೊತೆಗೆ ಈಗ ಜಾತಿ ಜನಗಣತಿ ಸಮೀಕ್ಷೆ ಮಾಡುವಂಥ ಸಮಯ 15 ದಿನಗಳೇನು ಕೊಡಲಾಗಿದೆ, ಆ ಒಂದು ಗಡುವು ಅದನ್ನು ಈಗ ಸದ್ಯಕ್ಕೆ ಮುಂದೂಡೋದ್ರ ಮುಖಾಂತರವಾಗಿ ಕನಿಷ್ಠ 60 ದಿನಗಳ ಕಾಲಾವಕಾಶನ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಯಾಕಂದರೆ ತೆಲಂಗಾಣ ರಾಜ್ಯದಲ್ಲಿ ಕೂಡ ಇದೇ ರೀತಿಯಾದಂಥ ಜಾತಿ ಜನಗಣತಿ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನ ಪ್ರಮಾಣ 3 ತಿಂಗಳು ಕನಿಷ್ಠ ಪಕ್ಷ ಅಲ್ಲಿ ಸಮೀಕ್ಷೆಯನ್ನು ಮಾಡಲಾಗಿತ್ತು. ಈಗ ಕರ್ನಾಟಕದಲ್ಲಿ ಜನಸಂಖ್ಯೆ 7.5 ಕೋಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕನಿಷ್ಠ ಇಲ್ಲೂ ಕೂಡ 60 ದಿನಗಳನ್ನು ಕೂಡ ಮಾಡಬೇಕು. ಅದು ಈಗ ಅಲ್ಲ, ಈಗ ನವರಾತ್ರಿ ಕೂಡ ಶುರುವಾಗ್ತಾ ಇದೆ. 9 ದಿನಗಳ ಕಾಲ ನವರಾತ್ರಿ ಕೂಡ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮತ್ತೆ ಕೃಷಿ ಚಟುವಟಿಕೆಗಳು ಮತ್ತು ವ್ಯವಸಾಯ ಚಟುವಟಿಕೆಗಳು ಕೂಡ ಸಮಾಜದ ಮುಖಂಡರು ಕೂಡ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಮೀಕ್ಷೆ ಯಶಸ್ವಿ ಕೂಡ ಆಗೋದಿಲ್ಲ. ಹೀಗಾಗಿ ಈಗ ಮುಂದೂಡೋದ್ರ ಮುಖಾಂತರವಾಗಿ ಬರುವಂಥ ದಿನಗಳಲ್ಲಿ 60 ದಿನಗಳ ಕಾಲ ಮಾಡಬೇಕು ಅನ್ನುವಂಥದ್ದು. ಮತ್ತು ಜಾತಿಗೆ ಸೀಮಿತವಾಗಿ ತಮ್ಮ ಸಮಾಜದಲ್ಲಿ ಸಮೀಕ್ಷೆಗೆ ಬಂದಂಥ ಸಂದರ್ಭದಲ್ಲಿ ಧರ್ಮ ಏನಿದೆ, ಧರ್ಮದ ಕಾಲಂನಲ್ಲಿ ಹಿಂದೂ ಅನ್ನುವಂಥದ್ದು ಮತ್ತು ಜಾತಿಯ ಕಾಲಂನಲ್ಲಿ ಒಕ್ಕಲಿಗ ಅನ್ನುವಂಥದ್ದು, ಉಪಜಾತಿ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ, ಅಂದರೆ ಒಕ್ಕಲಿಗ ಸಮಾಜದಲ್ಲೇ ಬೇರೆ ಬೇರೆ ಉಪಪಂಗಡಗಳಿವೆ, ಅದನ್ನು ಮೆನ್ಷನ್ ಮಾಡಿ ಅನ್ನುವಂಥದ್ದು. ಈ 3 ನಿರ್ಧಾರಗಳನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ಈಗ ಸರ್ಕಾರಕ್ಕೆ ಮತ್ತು ಜನರಿಗೆ, ಸಮಾಜದ ಜನರಿಗೆ ಸಂದೇಶವನ್ನು ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಖುದ್ದು ಸ್ವಾಮೀಜಿಗಳು ಕೂಡ ಮುಂದಾಗಿರುವಂಥದ್ದು. ಆದ್ರೀಗ ಸ್ವಾಮೀಜಿಗಳ ಈ ಒಂದು ಹೇಳಿಕೆ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ 22ನೇ ತಾರೀಕಿಂದನೇ ಜಾತಿ ಜನಗಣತಿ ಸಮೀಕ್ಷೆಯನ್ನು ನಡೆಸ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಮುಂದೂಡುವಂಥ ಪ್ರಶ್ನೆ ಇಲ್ಲ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇದಕ್ಕೂ ಕೂಡ ಇಲ್ಲೊಂದು ಕಡೆ ಗಡುವನ್ನು ಸ್ವಾಮೀಜಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಿದ್ದೇವೆ, ಆದರೆ ಅಂತಿಮವಾಗಿ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಬೇಕು. ತೀರ್ಮಾನವನ್ನು ಮಾಡಿಲ್ಲ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಏನು ಪ್ರತಿನಿಧಿಸ್ತಾರೆ ಸಮಾಜದಲ್ಲಿ, ಉದಾಹರಣೆಗೆ ಡಿ.ಕೆ ಶಿವಕುಮಾರ್, ಚಲುವರಾಯಸ್ವಾಮಿ, ಹೀಗೆ ಸಮಾಜದಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರು ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಡುವಂಥದ್ದು. ಮತ್ತೆ ಇವತ್ತಿನ ಸಭೆಯಲ್ಲಿ ಕೂಡ ಮತ್ತೊಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮತಾಂತರ ಆದವರ ಜೊತೆ ಹಳೆ ಜಾತಿ ಹೆಸರು ಕೂಡ ಇಲ್ಲಿ ಸೇರಿಸೋದು ಒಳ್ಳೇದಲ್ಲ, ಸರಿಯಲ್ಲ ಅಂತ ಹೇಳಿ. ಯಾಕಂದ್ರೆ ಮುಸ್ಲಿಂ ಒಕ್ಕಲಿಗ ಅಥವಾ ಮುಸ್ಲಿಂ ಲಿಂಗಾಯತ ಅಂತ ಹೇಗೆ ಸಾಧ್ಯ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಯ್ತಾ, ಅಥವಾ ಮುಸ್ಲಿಂ ಸಮುದಾಯಕ್ಕೆ ಫುಲ್ ಅವ್ರನ್ನ ಸೇರಿಸ್ಬಿಡ್ಬೇಕು ಅನ್ನುವಂತಹ ವಿಚಾರದಲ್ಲಿ ಚರ್ಚೆಗಳು ಆಯ್ತಾ?
ಚೈತ್ರ, ಇವೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ. ಮತ್ತು ನಿರ್ಮಲಾನಂದ ಶ್ರೀಗಳೇನಿದ್ದಾರೆ ಈ ಒಂದು ವಿಚಾರವೂ ಕೂಡ ಸಭೆಯಲ್ಲಿ ಪ್ರಸ್ತಾಪ ಈ ರೀತಿ ನಮ್ಮ ಸರ್ಕಾರ ಮಾಡಿರುವಂಥದ್ದು ಕೂಡ ಸರಿಯಲ್ಲ. ಹಾಗಾಗಿನೇ ಸರ್ಕಾರವನ್ನು ಎಚ್ಚರಿಸೋದ್ರ ಮುಖಾಂತರವಾಗಿ ಇದನ್ನು ತೆಗಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾನು ಮುಖ್ಯಮಂತ್ರಿಗಳೇ ಮನವಿ ಮಾಡಿದ್ದೇನೆ ಅನ್ನೋ ಮಾತನ್ನು ಕೂಡ ಸ್ವತಃ DCM DK ಶಿವಕುಮಾರ್ ಕೂಡ ಸಭೆಯಲ್ಲಿ ಕೂಡ ಹೇಳಿರುವಂಥದ್ದು. ಈಗ ಸ್ವಾಮೀಜಿಗಳು ಈ ರೀತಿ ಅಂತ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಬರುವಂಥ ದಿನಗಳಲ್ಲಿ ಸರ್ಕಾರದ ನಡೆ ಮತ್ತು ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಮತ್ತು ಈಗಾಗಲೇ ಸಮಯಾವಕಾಶವನ್ನು ಕೂಡ ವಿಸ್ತರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆಗ್ರಹ ಕೂಡ ಕೇಳಿ ಬಂದಿರೋ ಸಂದರ್ಭದಲ್ಲಿ ಬರುವಂಥ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮವನ್ನು ವಹಿಸುತ್ತೆ ಅನ್ನುವಂಥದ್ದು. ಮತ್ತು ಈಗಾಗಲೇ ಕ್ರಿಶ್ಚಿಯನ್ ಒಕ್ಕಲಿಗ ಮತ್ತು ಏನೋ ಒಕ್ಕಲಿಗ ಮುಸ್ಲಿಂ ಮತ್ತು ಒಕ್ಕಲಿಗ ಜೈನ್ ಹೀಗೆ ಒಂದಷ್ಟು ಉಪಜಾತಿಗಳ ಬಗ್ಗೆಯೂ ಕೂಡ ಮಾರ್ಪಾಡಾಗಿರುವಂಥದ್ದು, ಮತಾಂತರಗೊಂಡ ಮಾರ್ಪಾಡು ಈ ಒಂದು ಉಪಜಾತಿಗಳು. ಹಾಗಾಗಿನೇ ಇವತ್ತು ಸ್ವಾಮೀಜಿಗಳು ಈ ರೀತಿಯಾಗಿ ಇಲ್ಲವೇ ಇಲ್ಲ, ಎಲ್ಲೂ ಕೂಡ ಇಲ್ಲ. ಈ ರೀತಿ ಆದರೂ ಕೂಡ ಎಲ್ಲೊಂದು ಕಡೆ ಕ್ಯಾಬಿನೆಟಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ಅನುಮೋದನೆ ತೆಗೆದುಕೊಂಡೇ ಜಾರಿ ಮಾಡಬೇಕು. ಆದರೆ ಈಗ ಏಕಾಏಕಿ ಹಿಂದುಳಿದ ವರ್ಗದ ಆಯೋಗದಲ್ಲಿ ಈ ರೀತಿಯಂಥ ಉಪಜಾತಿಗಳು ಹೇಗೆ ಬಂದು, ಇದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ, ನಿಜಕ್ಕೂ ಕೂಡ ಇದನ್ನು ಸಹಿಸೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಸರ್ಕಾರಕ್ಕೂ ಕೂಡ ಎಲ್ಲೊಂದು ಕಡೆ ಸಂದೇಶವನ್ನು ಸ್ವಾಮೀಜಿಗಳು ಕೊಟ್ಟಿದ್ದಾರೆ. ಹೀಗಾಗಿ ಸ್ವಾಮೀಜಿಗಳ ಸಂದೇಶದ ಆಧಾರದ ಮೇಲೆ ಬರುವಂಥ ದಿನಗಳಲ್ಲಿ ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಅದೇನೇ ಇದ್ರೂ ಕೂಡ ಸರ್ಕಾರದ ಭಾಗವಾಗಿರತಕ್ಕಂಥ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ DK ಶಿವಕುಮಾರ್ ಅವರು ಮಾತ್ರ ಸಮಾಜದ ಹಿತವನ್ನು ಕಾಯುವಂಥ ನಿಟ್ಟಿನಲ್ಲಿ ಮತ್ತು ಸಮಯಾವಕಾಶವನ್ನು ವಿಸ್ತರಣೆ ಮಾಡುವಂಥ ನಿಟ್ಟಿನಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ, ಅದ್ರ ಬಗ್ಗೆ ನಮ್ಮ ಜವಾಬ್ದಾರಿಗೆ ಬಿಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಅವರ ಮಾತಿನ ಆಧಾರದ ಮೇಲೆ ಕೂಡ ಈಗ ಸ್ವಾಮೀಜಿಗಳು ಈ ಒಂದು ನಿರ್ಧಾರವನ್ನು ಇದೀಗ ಪ್ರಕಟವನ್ನು ಮಾಡಿರುವಂಥದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.